ನೋಡಿ ಇದು ಮೊಗ್ಗು ಇನ್ನ ಬಾ ಈಚೆ. ಧೈರ್ಯ ಇಲ್ಲ ನಿಂಗೆ. ಹೂವು ಬಿಟ್ಟು ಅದ್ರೊಳಗಿಂದ ಮರಿ ಈಗಿನ ಈಚೆ ಬರ್ತಾ ಇದೆ ಕಾಯಿ. ಅದ್ರ ಜೊತೆಯಲ್ಲಿ ಅದ್ರ ಮರಿ ಮನುಷ್ಯರು ಹೆಂಗೆ ಫ್ಯಾಮಿಲಿ ಟ್ರೀ ಮಾಡ್ಕೊತಾರೋ ಅದೇ ಥರನೇ. ಅದು ಹಲಸಿನಕಾಯಿ ಮರ ತುಂಬ ಮೇಲ್ಗಡೆವರೆಗೂ ಕಾಯಿ ಬಿಟ್ಬಿಟ್ಟಿದೆ. ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿ. ಹಲಸಿನ ಮರ ಹೂವು ಬಿಟ್ಟಿರೋದು ನಾನು ನೋಡಿರಲಿಲ್ಲ ಇಷ್ಟು ದಿನ. ಬಟ್ ಇವಾಗೇ ನಾನು ನೋಡ್ತಾ ಇರೋದು ಹಲಸಿನ ಮರ ಹೂವು ಬಿಟ್ಟು ಅದ್ರೊಳಗಿಂದ ಮರಿ ಈಗಿನ ಈಚೆ ಬರ್ತಾ ಇದೆ ಕಾಯಿ. ತುಂಬ ಎಳೆದಿದು. ಇದೆಲ್ಲ ಬಾಳೆ ತೋಟ ತುಂಬಾ ಚೆನ್ನಾಗಿದೆ. ಚಿಕ್ಕ ಚಿಕ್ಕದು ಎಲೆ ಕಂದನ್ನೆಲ್ಲ ಯಾರು ಕಟ್ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಎರಾಬಿರಿಯಾಗಿ ಹೆಂಗಂದ್ರೆ ಹಂಗೆ ಬೆಳ್ಕೊಂಡೈತೆ. ಇದರೊಳಗೆ ತೆಂಗಿನ ಗಿಡ ಹಾಗೆ ಬಾಳೆ ಗಿಡ ಎರಡೂ ಮಿಕ್ಸ್ ಇದೆ. ಅದ್ರ ಜೊತೆಗೆ ಒಂದು 2 ಅಡಿಕೆ ಮರನೂ ಐತೆ. ಅಂದರೆ ಇದು ಒಂಥರ ಮಿಕ್ಸ್ ಆಗಿ ಏನು ಬೇಕೋ ಅದನ್ನು ಬೆಳೆದವ್ರ ಜೊತೆಲಿ. ಇದನ್ನು ನೀವು ಆಲ್ರೆಡಿ ನೋಡಿರ್ತೀರ ಅಂಗಡಿಗಳಲ್ಲಿ. ಇದನ್ನು ಮಾರಕ್ಕೆ ಇಕ್ಕಿರ್ತಾರೆ. ಇದನ್ನು ತಿಂದರೆ ಒಳ್ಳೆಯದು ಅಂತೇಳಿ ಪಲ್ಯ ಮಾಡ್ಕೊಂಡು ತಿಂತಾರೆ. ಇದು ಬಾಳೆ ಗೊನೆ ಬರುತ್ತಲ್ಲ, ಅದರಲ್ಲಿ ಹೂವು ಬಿಟ್ಕೊಂಡು ಮುಂದೆ ಬರ್ತಾ ಇರ್ಬೇಕಾದ್ರೆ ಲಾಸ್ಟಲ್ಲಿ ಸಿಗೋವಂಥ ಚೆಂಡಿದು. ಈ ಅಡಿಕೆ ಗಿಡದಲ್ಲಿ ಬಾಳೆ ಗಿಡನ ಹಾಕಿದ್ದಾರೆ. ಇದು ಗೆಡ್ಡೆ ಹಾಕಿರೋದು. ತುಂಬಾ ಹುಷಾರಾಗಿರಬೇಕು. ಇದು ಆ ಗಿಡ ಹಾಕುವಾಗಿಂತ ಕೀಳ್ಬೇಕಾದ್ರೆ ತುಂಬಾ ಖರ್ಚು ಬರುತ್ತೆ ಇದರಲ್ಲಿ. ನಾನು ಆವಾಗಲೇ ತೋರಿಸಿದ್ದು ಬಾಳೆ ಗಿಡನೇ, ಬಟ್ ಇವಾಗ ತೋರಿಸ್ತಾ ಇರೋದು ಕೂಡ ಬಾಳೆ ಗಿಡನೇ. ಬಟ್ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಒಂದು ಗಡ್ಡೆ ಹಾಕಿದ್ರೆ ಫುಲ್ ಎಲ್ಲ ತೋಟ ತುಂಬ ಅಂಟ್ಕೊಂಡ್ಬಿಡುತ್ತೆ. ಆದರೆ ಇದೇಗೆ ಅಂತಂದರೆ ಒಂಥರ ಕಸಿ ಗಿಡ ಥರ ಬೀಜ ಹಾಕಿ ಸಸಿ ಮಾಡಿ ಹಾಕೋದ್ರಿಂದ ಇದು ಒಂದು ಗಿಡಕ್ಕೆ ಒಂದೇ ಇರುತ್ತೆ. ಜಾಸ್ತಿ ಅದ್ರ ಪಕ್ಕದಲ್ಲೆಲ್ಲ ಮರಿ ಉಟ್ಕೊಳ್ಳಲ್ಲ ಇದರಲ್ಲಿ. ಇದು ಬಾಳೆ ತೋಟ. ಬಾಳೆ ತೋಟದಲ್ಲೇ ಚೆಂಡುವಿನ ಗಿಡ ಬೇರೆ ಹಾಕಿದ್ದಾರೆ ನೋಡ್ರಿ. ಯಾವುದು ಜಾಗ ವೇಸ್ಟ್ ಮಾಡಬಾರ್ದು. ಯಾಕಂದರೆ ಒಂದು ಬೆಳೆನಲ್ಲೇ ಇನ್ನೊಂದು ಎಷ್ಟೊಂದು ಬೆಳೆ ಬೆಳಿಬೋದು ಅಂತ ತೋರಿಸ್ತಾರೆ ಇವರು. ನೋಡಿ ಸೈಡಲ್ಲೆಲ್ಲ ತುಗರಿ ಗಿಡ ಹಾಕಿದ್ದಾರೆ. ತೆಂಗಿನ ಗಿಡ ಐತೆ, ಅವರೆ ಗಿಡ ಐತೆ, ಅಡಿಕೆ ಗಿಡ ಐತೆ, ಬಾಳೆ ಗಿಡ ಐತೆ. ಅದ್ರ ಜೊತೆಗೆ ಸತ್ತೆ ಕಳೆನೂ ಐತೆ. ಬೆಳೆ ಅಂದಮೇಲೆ ಸತ್ತೆ ಇಲ್ದಂಗೆ ಇರುತ್ತಾ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೂಪರಾಗಿದೆ ತೋಟ. ಯೆಲ್ಲೋ ಕಲರ್ ಚೆಂಡು ಹೂವು ನೋಡೋದಕ್ಕೆ ಸೂಪರಾಗಿ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಒಂದು ಹೂವು ಇಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಅವರೆ ಗಿಡ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ನೋಡ್ಕೊಂಬಿಡಿ. ಅವರೆ ಗಿಡ ಹೂವು ಇದು ಅವರೆ ಗಿಡದ್ದು. ಹೂವು ಆಗಿ ಪೀಚಾಗಿ ಆಮೇಲೆ ಇದು ಕಾಯಾಗೋದು. ಅವರೆಕಾಯ್ದು ನೋಡಿ ಇಲ್ಲಿ ತಪ್ಪರಿದೆ. ಇದನ್ನ ತಪ್ಪರು ಅಂತ ಕರಿತೀವಿ ಅವರೆಕಾಯ್ದು. ಇದು ಸೊಗಡು ಫ್ರೆಶ್ ಆಗಿರೋದ್ರಿಂದ ಘಮ ಘಮ ಅನ್ನತ್ತೆ. ಸೊ ಇದ್ಕಿದ ಬೇಳೆ ಮಾಡಿದ್ರೆ ಏನು ಸಖತ್ತಾಗಿರುತ್ತಲ್ವ, ಅದೇ ಈ ಗಿಡ ಅಂದರೆ ಅವರೆ ಗಿಡ. ಅಲ್ಲಲ್ಲೇ ಮಧ್ಯದಲ್ಲಿ ಹಾಕಿದ್ದಾರೆ ಅಡಿಕೆ ಗಿಡ ಮತ್ತು ಬಾಳೆ ಗಿಡದ ಮಿಕ್ಸಲ್ಲಿ. ಯಾವ ಜಾಗನೂ ವೇಸ್ಟ್ ಮಾಡಿಲ್ಲ ನೋಡಿ. ತೆಂಗಿನ ಗಿಡ ಎಲ್ಲನೂ ಇದೆ ಇದರಲ್ಲಿ. ಇದು ಗೊತ್ತಾ ನಿಮಗೆ? ಕುಂಬಳಕಾಯಿ ಗಿಡ ಇದು ಕುಂಬಳಕಾಯಿ ಗಿಡ. ಇದು ಅದೇ ಗುಂಡು ಕಾಯಿ ಬಿಡುತ್ತೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ಒಂದ್ಸರಿ ಪಂಪ್ಕಿನ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಆನ್ಲೈನಲ್ಲಿ ನೋಡ್ಬೋದು ಏನಂತ. ಇದನ್ನು ನಾವು ಕುಂಬಳಕಾಯಿ ಗಿಡ ಅಂತೀವಿ, ಅಂದರೆ ಪಂಪ್ಕಿನ್ ಗಿಡ. ಇದನ್ನು ಚಿಕ್ಕದು ಹಡ್ಕೊಂಡ್ರೆ ಫುಲ್ಲು ದೊಡ್ಡದಾಗಿ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು, ಒಂದು ಚಿಕ್ಕ ಬಾಳೆ ಗಿಡನ ಹಾಕಿದ್ದಾರೆ. ಒಂದು ಹಾಕಿದ್ರೆ ಸಾಕು, ಅದ್ರ ಜೊತೆಯಲ್ಲಿ ಅದ್ರ ಮರಿ ಮನುಷ್ಯರು ಹೆಂಗೆ ಫ್ಯಾಮಿಲಿ ಟ್ರೀ ಮಾಡ್ಕೊತಾರೋ ಅದೇ ಥರನೇ. ಒಂದು ಬಾಳೆ ಗಿಡ ಹಾಕಿದ್ರೆ ಸಾಕು, ಸುತ್ತಮುತ್ತ ನೋಡಿ 4-5 ಇನ್ನೂ ಒಂದು ಚಿಕ್ಕ ಮರಿ ಎಷ್ಟೊಂದಿದೆ. ಇದು ಒಂದೇ ಗಿಡ ಅಲ್ಲ, ಎಷ್ಟೊಂದು ಗಿಡಗಳು ಹಂಗೆ ನೋಡಿ. ಸುತ್ತು ಬೈಲು ಕಾಣಿಸ್ತಾ ಇದೆ. ಯಾಕಂದರೆ ಹೊಲನೆಲ್ಲ ಕೊಯ್ದುಬಿಟ್ಟು ಫುಲ್ ಎಲ್ಲನೂ ಬಯಲಾಗಿದೆ. ಮಿಷಿನಲ್ಲಿ ಕುಯ್ಸೋದ್ರಿಂದ ಎಲ್ಲ ಕೂಳೆಗಳೆಲ್ಲನೂ ಉದ್ದ ಕಾಣಿಸ್ತಾ ಇದೆ. ಸೊ ಎಲ್ಲಿಂದ ಎಲ್ಲಿವರೆಗೂ ನೀವು ಹೆಂಗನ ನೋಡಿ ಫುಲ್ಲು ಎಲ್ಲ ಹೊಲ ಕೊಯ್ದಿರೋ ಬಯಲೆ. ಇನ್ನು ನೆಕ್ಸ್ಟ್ ಮಳೆ ಬಂದು ಹೊಲ ನೆಲನ ಹುತ್ತು ಬೆಳೆ ಬೆಳೆಯೋವರೆಗೂ ಹಿಂಗೆ ಇರುತ್ತೆ, ಬೇಸಿಗೆ ಥರ. ಯಾಕೆ ಬರೋದು ನೀನು? ಏನಕ್ಕೆ ಎಲ್ಲ ಎತ್ಕೊಂಡು ಹೋಗೋಣ ಬಾ. ಮನೆಗಳ್ದೆಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ ಇವಾಗ. ಏನಕ್ಕೆ ಎದ್ರಕೊಂಬಿಡ್ತೀವಿ ಇವಾಗ. ಯಾಕೆ ಹಂಗೆ ಅಳಿಕೋದೆ? ಬಾ ಬಾ, ಬರಲ್ವಾ? ಬಾ, ಬೊಗಳ್ತಿದ್ದೆ ಅವಲಿಂದ. ಏನು ಅದೇನಾ ನಿನ್ನ ಮನೆ? ಅದೇನಾ? ಬಾ ಬಾ ಈಚೆ. ಧೈರ್ಯ ಇಲ್ಲ ನಿಂಗೆ?
ಇದು ಬಂದು ರಾಗಿ ಹುಲ್ಲಿನ ಪಿಂಡಿ. ಇದು ಮಿಷಿನಲ್ಲಿ ಕಟ್ಸಿರೋದು, ಅದಕ್ಕೆ ಇಷ್ಟು ದಪ್ಪನಾಗಿ ಗುಂಡಾಗಿದೆ. ಒಂದಷ್ಟು ಮೆದೆ ಹಾಕಿದ್ದಾರೆ, ಇನ್ನೊಂದಷ್ಟೆಲ್ಲ ಹಂಗೆ ಇಟ್ಕೊಂಡವ್ರೆ. ವರ್ಷ ಪೂರ್ತಿ ಅವರು ದನಗಳಿಗೆ ಇದನ್ನು ಹಾಕ್ಬೇಕಲ್ವ, ಅದಕ್ಕೋಸ್ಕರವಾಗಿ ಈ ಥರ ಎಲ್ಲ ಗುಡ್ಡೆ ಹಾಕೊಂಡವ್ರೆ. ನಮಸ್ತೆ ಫ್ರೆಂಡ್ಸ್, ನಾನು ಇಷ್ಟೋ ತನಕ ನಿಮಗೆ ತೋರಿಸಿದ್ದು ಇದು ನಮ್ಮ ತೋಟ ಅಲ್ಲ, ಇದು ಬೇರೆಯವ್ರ ತೋಟ. ಏನೇನು ಬೆಳೆದಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಮುಂದಿನ ವಿಡಿಯೋಗಳಿಗೋಸ್ಕರವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆಯವ್ರ ತೋಟದಲ್ಲಿ ಬೇರೆ ಯಾವ ರೀತಿ ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಬೆಳೆ ಬೆಳೆಯೋದಕ್ಕೆ ಯಾವ ರೀತಿ ಮೆಥಡ್ನ ಫಾಲೋ ಮಾಡ್ತಾ ಇದ್ದಾರೆ, ಈಸಿಯಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಧೈರ್ಯ ಇಲ್ಲ, ಬಾ ಈಚೆ ನೋಡಿಲಿ, ಬಾರ್ಲ ಈಚೆಗೆ ಬಾ ಮಾತಾಡೋಣ.